ನಾಸೀರ್ ಹುಸೇನ್ ಜಿಂದಾಬಾದ್ ಎಂದು ಕೂಗಿದ್ದಾರೆ. ನೀವು ಹೇಳಿದಂತೆ ಕೂಗಿಲ್ಲ ಅಂತ ನಾಸೀರ್ ಹುಸೇನ್ ಸಮಜಾಯಿಷಿ ಕೊಟ್ಟಿದ್ದಾರೆ. ಟಿವಿ9ಗೆ ರಾಜ್ಯಸಭೆ ಸದಸ್ಯ ನಾಸೀರ್ ಹುಸೇನ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಆಕ್ರೋಶ ಭುಗಿಲೆದಿತ್ತು. ಬಿಜೆಪಿ ನಾಯಕರು ಕೆಂಡ ಕಾರಿದ್ರು. ಇದಕ್ಕೆ ಸಮಜಾಯಿಷಿಯನ್ನ ಕೊಡುವಂತ ಕೆಲಸವನ್ನ ನಾಸೀರ್ ಹುಸೇನ್ ಮಾಡಿದ್ದಾರೆ. ಎರಡನೇ ಬಾರಿಗೆ ರಾಜ್ಯಸಭೆಗೆ ಆಯ್ಕೆಯಾಗಿದ್ದೇನೆ, ಈ ತರಹದನ್ನ ಟಾಲರೇಟ್ ಮಾಡಲ್ಲ. ನಮ್ಮ ಬೆಂಬಲಿಗರು ವಿಡಿಯೋ ತೆಗೆದುಕೊಳ್ತಿದ್ರು, ಈ ಸಂದರ್ಭದಲ್ಲಿ ನನ್ನ ಪರವಾಗಿ ಘೋಷಣೆ ಕೂಗಿದ್ರು ಅನ್ನೋ ರೀತಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಖುದ್ದು ನಾಸೀರ್ ಹುಸೇನ್ ಅವರು ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ವಿಧಾನಸೌಧದ ಆವರಣದಲ್ಲೇ ನಿಮ್ಮ ಒಂದು ಸಂಭ್ರಮಾಚರಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗ್ ಬಂತು ಅಂತ ಹೇಳಿ ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಕ್ಲಾರಿಫಿಕೇಶನ್? ಆಲ್ರೆಡಿ ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಅದರಲ್ಲಿ ಏನಿಲ್ಲ. ನಾನು ಆಗಲೇ ಹೇಳಿದೆ, ನಾನಲ್ಲಿ ಇದ್ದಾಗ ನಾನು ಏನು ಕೇಳಲಿಲ್ಲ ಅದು ಆ ಥರ. ಅದು ನಾಸೀರ್ ಖಾನ್ ಜಿಂದಾಬಾದ್, ನಾಸೀರ್ ಹುಸೇನ್ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ಅನ್ನೋದನ್ನು ಕೇಳಿದೆ ನಾನು. ಅದ್ರ ಜೊತೆಯಲ್ಲಿ ಬಟ್ ಬೇರೆ ಏನು ಕೂಗಿದಾಡು ಕೇಳಲಿಲ್ಲ. ಬೇರೆ ಬೇರೆ ವಿಡಿಯೋಸು ನಾನು ನೋಡಿದೆ, ಮಾಧ್ಯಮದಲ್ಲಿ ತೋರಿಸಿರೋ ವಿಡಿಯೋನು ಕೂಡ ನೋಡಿದೆ, ಮತ್ತೆ ಬೇರೆ ಪಾರ್ಟಿ ವರ್ಕರ್ಸ್ ತೊಗೊಂಡಿರೋ ವಿಡಿಯೋಸ್ ನೋಡಿದೆ. ಈ ವಿಡಿಯೋಸಲ್ಲಿ ಏನು ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಇದ್ರ ಹಿಂದೆ ಏನಿದೆ, ಯಾರದು ಕೂಗಾಡಿದ್ದಾರೆ, ಯಾರವರು ಎಲ್ಲಿಂದ ಬಂದರು, ಮಿಸ್ಚೀಫ್ ಬಂದಿದ್ರ, ಷಡ್ಯಂತ್ರನ, ಅವ್ರದ್ದೇನು ಕಾನ್ಸ್ಪಿರಸಿ ಗೊತ್ತಿಲ್ಲ ನಮ್ಗೆ. ಕಾರ್ಯಕರ್ತರು ಇದ್ದಾಗ ಸುಮಾರು ಜನರು ಕಾರ್ಯಕರ್ತರು ಅಲ್ಲಿ ಕಾರ್ಯಕರ್ತರು ಇರ್ತಾರೋ, ಹೊರಗಿನವ್ರು ಇರ್ತಾರೋ, ಎಲ್ಲಿಂದನೂ ಬಂದಿರ್ತಾರೆ, ಗೊತ್ತಿಲ್ಲ. ನಾನು ಇದ್ದಾಗ ಅದು ಕೇಳಲಿಲ್ಲ. ಒಂದು ಸೆಕೆಂಡು ನಾನು ಹೇಳ್ತಾ ಇದ್ದೀನಿ, ಹಂಗೆ ಏನಾದರೂ ಆಗಿದೆ 100% ಅವ್ರು ಯಾರೇ ಇರಲಿ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಬಟ್ ತನಿಖೆನು ಎಲ್ಲ ಆಂಗಲ್ಸ್ ಇಂದ ತನಿಖೆನೂ ಆಗಬೇಕು. ಕೂಡ ನೂತನ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಗೊಂಡಿರತಕ್ಕಂಥ ಡಾಕ್ಟರ್ ಸೈಯದ್ ಹುಸೇನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಾಲಿ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.